ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಜಕ್ಕೂ ಗಿಲ್ಲಿ ಎಂಥ ಕೆಲಸ ಮಾಡಿದ್ರು ಗೊತ್ತಾ? ಸೀಕ್ರೆಟನ್ನು ಯಾರೂ ಕೂಡ ಬಹಿರಂಗಪಡಿಸಲಿಲ್ಲ, ಎಲ್ಲೂ ಕೂಡ ಈ ಸುದ್ದಿ ವೈರಲ್ ಆಗಲಿಲ್ಲ. ಏನು ಮಾಡಿದರು? ತಾಯಂದಿರ ದಿನ ಗಿಲ್ಲಿ ಮಾಡಿದಂತಹ ಕೆಲಸ ಏನು? ಸೊ ಇವೆಲ್ಲ ವಿಚಾರದ ಬಗ್ಗೆ ಸ್ವಲ್ಪ ಕ್ಲಾರಿಟಿಯಾಗಿ ವಿಡಿಯೋನ ನೋಡ್ಕೊಂಬರೋಣ. ಸೊ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಕಾವ್ಯ ಶೈವಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಬಹಳ ಕೆಲವೇ ವಿಚಾರಗಳು ಮಾತ್ರ ಬಹಿರಂಗವಾಗಿ ಗೊತ್ತಾಗ್ತಿರುವಂಥದ್ದು. ಸೀಕ್ರೆಟ್ ಆಗಿ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದು ನಿಜಕ್ಕೂ ಪ್ರೀತಿನ ಇಲ್ಲ ಸ್ನೇಹನ ಎರಡೂ ಕೂಡ ಮಿಕ್ಸಲ್ಲಿರುವಂತಹ ವಿಚಾರ. ಸ್ನೇಹಿತರೆ, ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ, ಇಬ್ಬರ ನಡುವೆ ಏನು ನಡೀತಾ ಇದೆ, ಸ್ನೇಹನ ಪ್ರೀತಿನ ಅಂತ. ಸದ್ಯ ಬಿಗ್ ಬಾಸ್ ಗಿಲ್ಲಿ ನಟ ಒಂದು ಬಿಗ್ ಬಾಸ್ ಎಂಟ್ರಿ ಏನು ಎಂಟ್ರಿ ಆಗ್ತಾರೆ ಅವತ್ತಿನಿಂದಲೂ ಕೂಡ ಇವರ ಸ್ನೇಹ ಭಾಳ ಗಟ್ಟಿಯಾಗಿದೆ, ಆತ್ಮೀಯತೆ ಇದೆ. ಜಂಟಿಯಾಗಿ ಹೋದಂಥ ಈ ಸ್ಪರ್ಧೆ ಇವತ್ತಿಗೂ ಕೂಡ ಜಂಟಿಯಾಗೇ ಇದ್ದಾರೆ. ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೋದರೂ ಕೂಡ ಜಂಟಿಯಾಗಿ ಹೋಗಿರುವಂಥದ್ದು, ಎಲ್ಲೋದ್ರೂ ಕೂಡ ಜಂಟಿ. ಇವರ ಮೊದಲ ಎಂಟ್ರಿ ಜಂಟಿ, ಕೊನೆಯ ಹಂತದವರೆಗೂ ಕೂಡ ಜಂಟಿ ಆಗಿಬಿಡುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಯಾವುದೇ ಒಂದು ವೇದಿಕೆ ಆದರೂ ಕೂಡ ಇವರ ಜಂಟಿ ಎಂಟ್ರಿ ನೋಡಿದರೆ ಜನ ಫ್ಯಾನ್ಸ್ ಶಿಳ್ಳೆ ಹೊಡಿತಾರೆ. ಸೊ ಇವರನ್ನು ನೋಡಿ ಫ್ಯಾನ್ಸ್ ಮುಗಿಬಿದ್ದಾಗ ಇವರನ್ನು ತಡೆಯೋದಕ್ಕೆ, ಫ್ಯಾನ್ಸ್ಗಳನ್ನ ತಡೆಯೋದಕ್ಕೆ ಬೌನ್ಸರ್ಗಳು ಹರಸಾಹಸವನ್ನೇ ಪಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಗಿಲ್ಲಿ ನಟ ಅಂದರೆ ಏನು, ಗಿಲ್ಲಿ ನಟನಿಗೆ ಏನು ಸ್ಟೇಟಸ್ ಇದೆ ಅನ್ನೋದನ್ನು ನೋಡೋದಾದರೆ, ಗಿಲ್ಲಿ ನಟ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ, ಮಂಡ್ಯದ ಮಳವಳ್ಳಿಯ ಎಂಬ ತಾಲೂಕಿನಲ್ಲಿದ್ದಂಥ ಹುಡುಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಕಾಮಿಡಿಗಳನ್ನು ಮಾಡಿಕೊಂಡು ಬೆಳೆದಂಥ ಈ ಪ್ರತಿಭೆ ದೊಡ್ಡ ಒಂದು ರಿಯಾಲಿಟಿ ಶೋನಲ್ಲಿ ಬಂದು ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡ್ತಿರ್ತಾರೆ. ಈ ಒಂದು ಪ್ರಾಪರ್ಟಿ ಕಾಮಿಡಿ ಜನರಿಗೆ ಬಹಳ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈ ಪ್ರಾಪರ್ಟಿ ಕಾಮಿಡಿ ಎಷ್ಟು ಅಚ್ಚುಕಟ್ಟಾಗಿ ಇರುತ್ತೆ ಅಂದರೆ ಎಲ್ಲರನ್ನು ಕೂಡ ಮನವೊಲಿಸುವಂಥ ಒಂದು ಪ್ರತಿಭೆ ಕಾಮಿಡಿ ಇದರಲ್ಲಿ ಇರುತ್ತೆ. ಈ ಒಂದು ಶಕ್ತಿ ಗಿಲ್ಲಿ ನಟನಿಗೆ ಇತ್ತು. ತನ್ನ ಟ್ಯಾಲೆಂಟನ್ನು ಇನ್ನಷ್ಟು ಜಾಸ್ತಿ ಪರಿಚಯ ಮಾಡಿಕೊಂಡು ಇಡೀ ಸೆಲೆಬ್ರಿಟಿಗಳಿಗೆ, ಇಡೀ ಫ್ಯಾನ್ಸ್ಗೆ, ಇಡೀ ಒಂದು ಇಂಡಸ್ಟ್ರಿಗೆ ಇಷ್ಟ ಆಗಿಬಿಟ್ರು ಗಿಲ್ಲಿ ನಟ. ಅಷ್ಟು ಮಟ್ಟಿಗೆ ಇವರ ಟ್ಯಾಲೆಂಟ್ ಮೋಡಿ ಮಾಡಿತ್ತು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಗಿಲ್ಲಿ ನಟ ಹೇಗಿದ್ದರೋ, ಸೊ ಹೊರಗಡೆನೂ ಕೂಡ ಅದೇ ರೀತಿ, ರಿಯಲ್ ಲೈಫ್ ಹೇಗಿತ್ತು ಅದೇ ರೀತಿ, ಯಾವುದೇ ಮುಖವಾಡ ಇಲ್ಲದೆ ಬದುಕಿದಂಥ ವ್ಯಕ್ತಿ ಗಿಲ್ಲಿ ನಟ. ಸೊ ಹಾಗಾಗಿ ಈತನನ್ನು ಜನ ಇಷ್ಟಪಡೋದಕ್ಕೆ ಶುರು ಮಾಡಿದರು. ಈತ ವಿನ್ನರ್ ಆದ ಮೇಲೆ ಇವರಿಗೆ ಇರುವಂಥ ಕ್ರೇಜೇ ಬೇರೆ, ಇವರಿಗಿರುವಂಥ ಫ್ಯಾನ್ಸ್ ಏನೇನೋ ಆಗಿಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ, ಇವತ್ತಿನ ದಿನ ಬೆಳವಣಿಗೆಯಲ್ಲಿ. ಹಾಗಾಗಿ ಗಿಲ್ಲಿ ನಟನನ್ನು ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಿಲ್ಲಿ ನಟನ ಟ್ರೆಂಡ್ ಭಾಳ ಓಡ್ತಾ ಇರುವಂಥದ್ದು. ಗಿಲ್ಲಿ ನಟನಿಗೆ ಇಡುವಂಥ ಬೇಡಿಕೆ ಯಾವ ಒಬ್ಬ ಬಿಗ್ ಬಾಸ್ ಸ್ಪರ್ಧೆಯೂ ಕೂಡ ಇಲ್ಲ. ಅಷ್ಟು ಬೇಡಿಕೆ ಬಿಗ್ ಬಾಸ್ ಗಿಲ್ಲಿ ನಟ ಮತ್ತು ಕಾವ್ಯ ಅವರಿಗೆ ಇದೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಗಿಲ್ಲಿ ನಟ, ಕಾವ್ಯ ಶೈವ ಇಬ್ಬರ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ, ಮತ್ತಷ್ಟು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಇವರ ಜೀವನ ಹೀಗೆ ಸಾಗಲಿಕ್ಕೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಯಾವುದೇ ಒಂದು ವೇದಿಕೆ ಆದರೂ ಕೂಡ ಇವರಿಬ್ಬರು ಕೂಡ ಬಿಡ್ತಾ ಇಲ್ಲ. ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಒಬ್ಬರನ್ನ ಕರೆದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇಬ್ಬರನ್ನೂ ಕೂಡ ಇನ್ವೈಟ್ ಮಾಡಿ ಕರಿತಾ ಇರುವಂಥದ್ದು. ಸ್ನೇಹಿತರೆ, ಇವತ್ತು ಗಿಲ್ಲಿ ನಟ ಎಂಥ ಕೆಲಸ ಮಾಡಿದರು ಅಂತ ನೋಡೋದಾದರೆ, ಗಿಲ್ಲಿ ನಟ ಒಂದು ತಾಯಂದಿರ ದಿನ ಒಂದು ಏನು ಬಿಗ್ ಬಾಸ್ ಮನೆಯಿಂದ ಬಂದಿರ್ತಾರೆ, ಅದಾದ ಬಳಿಕ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಇವೆಂಟ್ಗೆ ಹೋಗಿರ್ತಾರೆ, ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುತ್ತೆ, ಅದು ಭಾಳ ಟ್ರೆಂಡ್ ಆಗಿರುವಂಥದ್ದು, ಅದು ಪ್ಲಸ್ ಪಾಯಿಂಟ್ ಅವರಿಗೆ. ಸೊ ಅಲ್ಲಿ ಇವತ್ತು ಗಿಲ್ಲಿ ಒಂದು ಗೋಲ್ಡನ್ನು ಹಾಕ್ಕೊಂಡು ಬಂದಿರ್ತಾರೆ, ಆದರೆ ಒಂದು ಗೋಲ್ಡ್ ಅವರಿಗೆ ಇಷ್ಟ ಆಗಿರುತ್ತೆ. ಸ್ನೇಹಿತರೆ, ಬರೋಬ್ಬರಿ ದುಬಾರಿ ಬೆಲೆಯ ಒಂದು ನೆಕ್ಲೆಸನ್ನು ಇಷ್ಟಪಟ್ಟಿರ್ತಾರೆ. ಆ ನೆಕ್ಲೆಸನ್ನು ಕಾವ್ಯಗೆ ಕೊಡಬೇಕು ಅಂತ ಆಸೆ ಪಟ್ಟಿದ್ದಾರಂತೆ. ಸೊ ಇದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂತಹ ಮಾಹಿತಿ. ಇದನ್ನು ತಾಯಂದಿರ ದಿನ ಸೀಕ್ರೆಟ್ ಆಗಿ ಕಾವ್ಯ ಶೈವ ಅವರಿಗೆ ಕೊಟ್ಟು
ವಿಶಸ್ಸನ್ನು ಮಾಡಿದ್ದಾರೆ. ಸೊ ಇದು ನಿಜಕ್ಕೂ ನಿಜವಾದ ಪ್ರೀತಿನ ಅನ್ನೋದು ಪ್ರಶ್ನೆ. ಇವರಿಬ್ಬರ ಪ್ರೀತಿ ಸ್ನೇಹ ಎಲ್ಲವೂ ಕೂಡ ದೇವರು ಯಾವುದೇ ಸಮಸ್ಯೆ ಇಲ್ಲದೆ ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವರ ಜೀವನ ಹೀಗೆ ಸುಖಕರವಾಗಿರಲಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟ ಯಾವುದೇ ಸಮಸ್ಯೆಗೆ ಸಿಗಕಣದೆ ದೊಡ್ಡ ಸ್ಟಾರ್ ಆಗಿ ಬೆಳೀಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ. ಸೊ ತಾಯಂದಿರ ದಿನ ಕಾವ್ಯಗೆ ಒಂದು ದೊಡ್ಡ ದುಬಾರಿ ಬೆಲೆ ನೆಕ್ಲೆಸ್ ಕೊಡಿಸಿರುವಂಥದ್ದು ಭಾಳ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಸೀಕ್ರೆಟಾಗಿ ಇಂಥ ವಿಚಾರಗಳನ್ನೆಲ್ಲವೂ ಕೂಡ ಬಹಿರಂಗವಾಗ್ತಾ ಇರುವಂಥದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಕಾವ್ಯ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇವರಿಬ್ಬರ ಸ್ನೇಹ ಪ್ರೀತಿ ಹೀಗೇ ಇರಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದಿಸಿ ಆದಷ್ಟು ಮದುವೆ ಆಗಲಿ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.